ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೆಸಿಪಿ KFC ಚಿಕನ್ ಥರ ಒಂಥರ ಡಿಫ್ರೆಂಟಾಗಿ ರೆಡಿ ಮಾಡಿದ್ದೀನಿ. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ KFC ಚಿಕನ್ ಥರನೇ ಬರುತ್ತೆ. ನಮ್ಮ ಮಕ್ಕಳಿಗೆ ಯಾವಾಗಲೂ ಇದೇ ರೀತಿ ಚಿಕನ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಸಾಫ್ಟಾಗಿ ಬೆಂದಿದೆ, ಟೇಸ್ಟಿಯಾಗಿದೆ. ನಿಮ್ಮ ಮಕ್ಕಳು ಬೇಕಿದ್ರೆ ಈ ರೀತಿ ಮಾಡಿಕೊಡಿ. ಪದೇ ಪದೇ ಇದೇ ರೆಸಿಪಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಚಿಕನ್ ಮಾಡಿದಾಗೆಲ್ಲ. ಅಷ್ಟು ರುಚಿಯಾಗಿರುತ್ತೆ. ನಾನು ನನ್ನ ಮಕ್ಕಳಿಗೆ ಇದು ಟೊಮೆಟೊ ಕೆಚಪ್ ಜೊತೆ ಕೊಟ್ಟಿದ್ದೆ. ಅವ್ರು ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮಕ್ಕಳು ಬೇಕಿದ್ರೆ ಈ ಟೊಮೆಟೊ ಕೆಚಪ್ ಇಷ್ಟಪಡಂಗಿದ್ರೆ ಟೊಮೆಟೊ ಕೆಚಪ್ ಜೊತೆ ಕೊಡಿ, ಸಖತ್ತಾಗಿರುತ್ತೆ. ಮತ್ತು ಹಾಗೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಗೆಸ್ಟ್ಗಳಿಗಂತೂ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಿರ್ತಾರೆ, ನೀವು ಈ ರೀತಿ ಚಿಕನ್ ರೆಸಿಪಿ ಮಾಡ್ತೀರಲ್ಲ ಮಾಡಿಕೊಡಿ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ನಾನು ಯಾವಾಗಲೂ ನನ್ನ ಮಕ್ಕಳು ಕೇಳಿ ಇಷ್ಟಪಟ್ಟು ಮಾಡಿಸ್ಕೊಂಡು ತಿನ್ನೋ ಅಂಥ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಇದೇ ರೀತಿ ನೀವು ಟ್ರೈ ಮಾಡಿ. ಅಂದರೆ ಪರ್ಫೆಕ್ಟಾಗಿ ಎಷ್ಟು ಮಸಾಲೆ ಹಾಕ್ಬೇಕೆಲ್ಲ ಏನೇನು ಹಾಕಬೇಕು ಅಂತ ಪರ್ಫೆಕ್ಟಾಗಿ ಹೇಳಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸೊಬ್ರು ಬೆಳೆಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಹೊಸೊಬ್ರಲ್ಲಿ ಬಂದ್ಬಿಟ್ಟು ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲ್ಲ. ಹಾಗಾಗಿ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗೆ ಬಂದಿದೆ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಟ್ರೈ ಮಾಡಿ. ಈಗ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಚಿಕನ್ನಿಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದಿರೋ ಚಿಕನ್ಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ತಿನ್ನಂಗಿದ್ರೆ ಜಾಸ್ತಿ, ಕಮ್ಮಿ ಖಾರ ಯೂಸ್ ಮಾಡಂಗಿದ್ರೆ ಕಮ್ಮಿ ಹಾಕ್ಕೊಳ್ಳಿ. ನೋಡ್ಬೋದು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಎರಡು ಹಾಕ್ಬೇಕು. ಎರಡು ವೈಟಿಗೆ ಇದೆ, ಗೊತ್ತಾಗಲ್ಲ. ಹಾಗಾಗಿ ಕಾರ್ನ್ಫ್ಲೋರ್ ಒಂದು 2 ಸ್ಪೂನು, ಮೈದಾ ಹಿಟ್ಟು ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಬೈಂಡಿಂಗಿಗೆ, ಅದು ಕೋಟಿಂಗ್ ಎಲ್ಲ ಚೆನ್ನಾಗಿ ಹಿಡಿಬೇಕು ಅನ್ನೋದಕ್ಕೋಸ್ಕರ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಬೋದು. ಇದು ಎಲ್ಲ ದಿನಸಿ ಅಂಗಡಿಲಿ ಸಿಗುತ್ತೆ. ಕಾರ್ನ್ಫ್ಲೋರು ಒಂದು 2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಎಷ್ಟೇ ದಿನ ಪ್ರಿಸರ್ವೇಟಿಂಗ್ ಮಾಡಿ ಇಡಬೇಕು ಅನ್ನೋದಿದ್ರೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಉಪ್ಪೆಲ್ಲ ಹಾಕಿ ಗ್ರೈಂಡ್ ಮಾಡಿಟ್ರೆ ಎಷ್ಟು ದಿನ ಆದರೂ ಕೆಡಲ್ಲ. ಇದು ಟಿಪ್ಸ್ ಅಂದ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಮೊಟ್ಟೆ, ಸ್ವಲ್ಪ ಗರಂ ಮಸಾಲ. ನಾನು ಗರಂ ಮಸಾಲ ಹಾಕಿರೋದು ಲಾಸ್ಟಲ್ಲಿ ಹಾಕಿದ್ದೀನಿ, ಮತ್ತು ಉಪ್ಪು ಅಷ್ಟೇ ಲಾಸ್ಟಲ್ಲಿ ಹಾಕಿದ್ದೀನಿ. ಒಂದು ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದಿನ ಆದರೂ ಇಡೀ ಫ್ರಿಜ್ಜಲ್ಲಿ. ಒಂದು ದಿನ ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿ ಚಿಕನ್ ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ. ಇಮಿಡಿಯೇಟಾಗಿ ಮಾಡಬೇಕು ಅನ್ನೋದಿದ್ರೂ ಒಂದು 1/4 ಗಂಟೆ, ಇಲ್ಲಾಂದರೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆನಾದರೂ ನೆನೆಸಿಟ್ಬಿಡಿ. ಆ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಮಾಡಿದ್ರು ಚೆನ್ನಾಗಿರಲ್ವ ಅನ್ನೋದಿದ್ರೆ ಹೀಗೇನು ಚೆನ್ನಾಗಿರುತ್ತೆ. ಬಟ್ ಒಂದು ಸ್ವಲ್ಪ ದಿನ ಅಂದರೆ ಒಂದು ದಿನ ನೆನೆಸಿಡೋದ್ರಿಂದ ತುಂಬ ಇನ್ನೂ ರುಚಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ. ನೋಡ್ಬೋದು ಇವಾಗ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತೆ, ಲಾಸ್ಟಲ್ಲಿ ಹಾಕ್ತೆ. ನಾನು ಇಲ್ಲಿ ವಿಡಿಯೋಗೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದಾದ್ಮೇಲೆ ಒಂದು ಹಾಕಲ್ಲ, ಬಟ್ ಹಂಗೆ ರೆಡಿ ಮಾಡಿಕೊಂಡೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ನೋಡ್ತಿದ್ರೆ ಒಂದು ಲೈಕ್ ಮಾಡಿ. ಮತ್ತು ಇಲ್ಲಿ ಒಂದು ಬೌಲ್ ಆದರೂ ತಗೊಳ್ಳಿ, ಒಂದು ಪ್ಲೇಟ್ ಆದರೂ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಮೈದಾ ಹಾಕ್ತಾ ಇದ್ದೀನಿ. ಮೈದಕ್ಕೆ ಸ್ವಲ್ಪ ಅದು ಮೇಲ್ಗಡೆ ಕೋಟಿಂಗಿಗೆ ಬೇಕು. ಹಾಗಾಗಿ ಸ್ವಲ್ಪ ಪೆಪ್ಪರ್ ಪುಡಿನ ಚೆನ್ನಾಗಿ ಪುಡಿ ಮಾಡಿ, ಕ್ರಷ್ ಮಾಡಿರೋ ಅಂಥದ್ದು ಪೆಪ್ಪರ್ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಖಾರ, ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲದಕ್ಕೂ ಉಪ್ಪು, ಖಾರ, ಮೆಣಸು ಪುಡಿ ಎಲ್ಲದಕ್ಕೂ ಹಿಡಿಯುತ್ತೆ. ಮತ್ತು ಅದರಲ್ಲೆಲ್ಲ ಡಿಪ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಹಾಕಬೇಕು. ಇಲ್ಲಾಂದರೆ ಬರೀ ಪೌಡರೆಲ್ಲ ಹಾಕ್ಬೇಡ್ದು, ಬರೀ ಉಪ್ಪು ಖಾರ ಹಾಕ್ಬೇಡ್ದು. ಸ್ವಲ್ಪ ಅದೇ ಹೇಳಿದ್ನಲ್ಲ, ಇಷ್ಟು ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಬ್ರೆಡ್ನ ನೀವು ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಳಿ. ಅಂದರೆ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ
ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ಪುಡಿ ಆಗುತ್ತೆ. ನೀವು ಬೇಕಿದ್ರೆ ಕಾಂಪ್ಲೆಕ್ಸ್ ಬರುತ್ತಲ್ಲ, ಮಕ್ಕಳಿರೋ ಮನೆಗೆಲ್ಲ ಕಾಂಪ್ಲೆಕ್ಸ್ ಇದ್ದೇ ಇರುತ್ತೆ, ಹಾಲ್ಗೆ ಹಾಕೊಂಡು ಕುಡಿತಾರಲ್ಲ, ಅದನ್ನು ಸ್ವಲ್ಪ ಅದರಲ್ಲಾದರೂ ಡಿಪ್ ಮಾಡಿ ಹಾಕ್ಬೋದು. ನಾನು ಬೆಡ್ ಪುಡಿ ಮಾಡಿ ಇಟ್ಟಿರೋ ಅಂಥದ್ದನ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಇದೇ ಯೂಸ್ ಮಾಡೋದು. ಮತ್ತು ಕಾಂಪ್ಲೆಕ್ಸು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅದನ್ನು. ಈಗ ಬೆಡ್ಡೆಲ್ಲ ಪುಡಿ ಮಾಡಿ ಇಟ್ಟಿದ್ದಾಯಿತು. ಬೇಕಿದ್ರೆ ನೀವು ಸೈಡ್ಸಲ್ಲೆಲ್ಲ ಬ್ರೌನ್ ಕಲರ್ ಇರುತ್ತಲ್ಲ ಅದು ತೆಗಿಬೋದು. ನಾನು ಬ್ರೆಡ್ಡೆಲ್ಲ ಸೈಡಲ್ಲಿರೋದೇನು ತೆಗ್ದಿಲ್ಲ, ಹಾಗೆ ಮಿಕ್ಸಿ ಮಾಡಿ ಇಟ್ಟಿದ್ದೀನಿ. ಈಗ ನೋಡ್ಬೋದು, ಈಗ ಒಂದ್ಸತಿ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಹಾಗೆ ಇಟ್ಟಿದ್ರಲ್ಲ, 10 ನಿಮಿಷ ಅರ್ಧ ಗಂಟೆ ಹಾಗೆ ಇಟ್ಟಿರ್ತೀರಲ್ಲ, ಮತ್ತೆ ಹಾಕೋ ಹೋಗ್ಲೂ ಎಣ್ಣೆಗೆಲ್ಲ ಅಂದರೆ ಇದಕ್ಕೆ ಕೋಟಿಂಗ್ ಮಾಡ್ತೀರಲ್ಲ, ಆವಾಗಲೂ ಅಷ್ಟೇ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೋಟಿಂಗ್ ಮಾಡಬೇಕು. ನೋಡ್ಬೋದು ಈ ಮಸಾಲೆ ಎಲ್ಲ ಹೇಗೆ ಹಿಡ್ದಿದೆ ಅಂತ. ಚಿಕನ್ ಪೀಸ್ಗೆ ಒಂದೊಂದು ಪೀಸ್ಗೂ ಈ ರೀತಿ ಮಸಾಲೆ ಹಿಡ್ದಿದ್ರೇ ತುಂಬ ರುಚಿಯಾಗಿ ಬರೋದು. ತುಂಬ ಚೆನ್ನಾಗಿ ಮಸಾಲೆ ಹಿಡ್ದಿರಬೇಕು, ಅವಾಗೇ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಟೇಸ್ಟ್ ಅಂತ. ಗಮ್ ಅಂತ ಇರುತ್ತೆ ಮಸಾಲೆ ಎಲ್ಲ. ಮಿಕ್ಸ್ ಮಾಡಿ ಇಟ್ಟಾಗ ಮತ್ತೆ ಮಿಕ್ಸ್ ಮಾಡ್ಬೇಕಾರೆ ಘಮ ಘಮ ಅಂತ ಇರುತ್ತೆ. ಇದೇ ರೀತಿ ಎಲ್ಲ ಮಿಕ್ಸ್ ಮಾಡಿ ಇಟ್ಮೇಲೆ ಚೆನ್ನಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಎಲ್ಲ ಪೌಡ್ರಿಗೆ ಅದೇ ಮೈದಾ ಹಿಟ್ಟಿಗೆ ಸ್ವಲ್ಪ ಪೆಪ್ಪರು, ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿಟ್ಟಿದ್ನಲ್ಲ, ಅದೇ ಹಿಟ್ಟಿಗೆ ನೋಡಿ ಎಲ್ಲ ಈ ರೀತಿ ಎಲ್ಲ ಒಂದು ದಿಬ್ಬೆಗೆ ಎಷ್ಟು ಬೇಕೋ ಅಷ್ಟು ತೆಗೆದುಬಿಟ್ಟು ಈ ರೀತಿ ಡಿಪ್ ಮಾಡಿ ಇಡ್ತಾ ಇದ್ದೀನಿ. ಮೈದಾ ಹಿಟ್ಟೆಲ್ಲ ಈ ಥರ ಎಲ್ಲ ಡಿಪ್ ಮಾಡಿ ಇಡಬೇಕು. ಎಣ್ಣೆ ಬಿಸಿ ಇಟ್ಟಿದ್ದೀನಿ, ಅಷ್ಟರಲ್ಲೇ ಸ್ವಲ್ಪ ಎಲ್ಲ ಈ ರೀತಿ ಡಿಪ್ ಮಾಡಿ ಇಡೋದ್ರಿಂದ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಹಾಗಾಗಿ ಈ ರೀತಿ ಎಲ್ಲ ಕೋಟಿಂಗ್ ಮಾಡ್ಕೊಳ್ಳಿ ಮೈದಾ ಹಿಟ್ಟು. ನೀವು ಬೇಕಿದ್ರೆ ಇದಕ್ಕೂ ಒಂದು ಅರ್ಧ ಸ್ಪೂನು 1/4 ಸ್ಪೂನಷ್ಟು ಇದು ಕಾರ್ನ್ಫ್ಲೋರ್ ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಕ್ರಿಸ್ಪಿಯಾಗಿ ಬರುತ್ತೆ ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕೋದ್ರಿಂದ. ನೋಡ್ಬೋದು, ಇದಕ್ಕೆ ಬ್ರೆಡ್ ಕ್ರಮ್ಸ್ಗೆ ಈ ಥರ ಎಲ್ಲ ಚೆನ್ನಾಗಿ ಕೋಟಿಂಗ್ ಮಾಡಬೇಕು. ಇದನ್ನು ನೀರಲ್ಲೆಲ್ಲ ಅದ್ಬಿಟ್ಟು ಹಾಕ್ತಾರೆ. ನಾನು ನೀರಲ್ಲೇನು ಅದ್ಬಿಟ್ಟು ಹಾಕಲ್ಲ. ಈ ರೀತಿ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ ಮತ್ತು ನೀರಲ್ಲಿ ಡಿಪ್ ಮಾಡಿಬಿಟ್ಟು ಇದೇ ರೀತಿ ಹಾಕ್ತಾರೆ. ಬಟ್ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೀರಲ್ಲೇನು ಡಿಪ್ ಮಾಡಲಿಕ್ಕೆ ಹೋಗಬೇಡಿ. ಇದೇ ರೀತಿ ಎಲ್ಲ ಮೈದಾದಲ್ಲೂ ಎಲ್ಲ ಕೋಟಿಂಗ್ ಮಾಡಿ ಇಟ್ಟಿದ್ನಲ್ಲ, ಈಗ ಒಂದ್ಸರಿ ಬ್ರೆಡ್ ಕ್ರಮ್ಸಾಗೂ ಇದೇ ರೀತಿ ಎಲ್ಲ ಕೋಟಿಂಗ್ ಮಾಡಿ ಇಡಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಸ್ವಲ್ಪ ಫ್ಲೇಮೆಲ್ಲ ಜೋರು ಇಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಸಿಯಾಗಿರಬೇಕು. ಮತ್ತು ಎಣ್ಣೆ ಚೆನ್ನಾಗಿ ಬಿಸಿ ಆಗದಿರೋದಕ್ಕೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಇದು ಮೇಲ್ಗಡೆ ಕೋಟಿಂಗ್ ಎಲ್ಲ ಹೋಗ್ಬಿಡುತ್ತೆ. ಈ ರೀತಿ ಎಲ್ಲ ಡಿಪ್ ಮಾಡಿ ಇಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. KFCಲೆಲ್ಲ ತಿಂತಿರಲ್ಲ, ಸೇಮ್ ಟೇಸ್ಟು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ಬೋದು ಈ ರೀತಿ ಎಕ್ಸ್ಟ್ರಾ ಇರೋದೆಲ್ಲ ಹಿಂಗೆ ಈ ರೀತಿ ಕೊಡು ನೀಟಾಗಿ ಸ್ವಲ್ಪ ಹಿಂಗೆ ಬಿಟ್ಟು ಹಾಕಬೇಕು. ನೋಡ್ಬೋದು ಈ ರೀತಿ ಎಲ್ಲ ಎಣ್ಣೆಗೆ ಬಿಡ್ತಾ ಇದ್ದೀನಿ, ಎಣ್ಣೆಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಮಕ್ಳಿಗೆ ಇದು ಯಾವಾಗಲೂ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಅಂತಾರಲ್ಲ ಹಂಗೆ ಯಾವಾಗಲೂ ಇಷ್ಟಪಟ್ಟು ತಿಂತಾ ಇರ್ತಾರೆ. ಇದನ್ನು ಕೇಳ್ತಾರೆ. ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿದಾಗೆಲ್ಲ ಈ ರೀತಿ ಮಾಡಿಕೊಡ್ತೀನಿ ನಮ್ಮ ಮಕ್ಕಳಿಗೆ. ಈಗಿನ ಮಕ್ಕಳಿಗೆಲ್ಲ ವೆರೈಟಿ ಕೇಳ್ತಾರೆ, ಒಂದೇ ಥರ ಕೇಳಲ್ಲ. ಕಬಾಬ್ ಮಾಡೋದಾಗಿರ್ಬೋದು, ಬಟ್ ಯಾವುದಾದ್ರೂ ಒಂದು ರೆಸಿಪಿ ಮಾಡಿಕೊಟ್ರೆ ಬೇಡ ಮಮ್ಮಿ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳ್ತಿರ್ತಾರೆ. ಹಾಗಾಗಿ ವೆರೈಟಿ ಕೇಳ್ತಾರೆ. KFC ಅಂದರೆ ಯಾವಾಗೂ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ KFC ಚಿಕನ್ ಇಷ್ಟ ನಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳಿಗೆ ಈ ರೀತಿ ಒಂದ್ಸರಿ ಮಾಡಿಕೊಟ್ರೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಯಾರಾದರೂ ಗೆಸ್ಟಿಗೆ ಮಾಡಿಕೊಟ್ರು ಅಷ್ಟೇ, ಹೇಗೆ ಮಾಡಿದ್ರಿ ರೆಸಿಪಿ ಅಂತ ನಿಮ್ಮನ್ನು ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ನೋಡ್ಬೋದು ಅದ್ರ ಮೇಲ್ಗಡೆ ಕೋಟಿಂಗ್ಗೆ ನೋಡ್ಬೋದು ಹೆಂಗೆ ಬಂದಿದೆ ಅಂತ, ಸಖತ್ತಾಗಿರುತ್ತೆ. ಅದು ಸೇಮ್ KFCಲಿ ತಿಂತಿರಲ್ಲ ಅದೇ ರೀತಿ ಕಾಣುತ್ತೆ, ತಿನ್ನಲಿಕ್ಕೂ ಅದೇ ರೀತಿನೇ ಟೇಸ್ಟ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಕಲರ್ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ, ಸಖತ್ತಾಗಿ ಬಂದಿದೆ ಟೇಸ್ಟ್ ಎಲ್ಲ. ನೀವು ಟ್ರೈ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಡಿ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯ್ದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಜೋರಿ ಇಟ್ಬಿಟ್ಟು ಬೇಯಿಸೋದ್ರಿಂದ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಸೀದೋಗಂಗೆ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಹಾಗಾಗಿ
ಒಳಗಡೆನೂ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ. ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಪೀಸಸ್ ಎಲ್ಲ ಹಾಕಿದ್ಮೇಲೆ ಲೋ ಫ್ಲೇಮ್ ಇಡಬೇಕು. ನೋಡ್ಬೋದು ಇದು ಹೇಗೆ ಬಂದಿದೆ ಕಲರ್ ಎಲ್ಲ ಅಂತ, ಸಖತ್ತಾಗಿ ಬಂದಿದೆ ಕಲರು, ಟೇಸ್ಟು ಎಲ್ಲ. ಇದೇ ರೀತಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಚೆನ್ನಾಗಿ ಬೆಂದಿರುತ್ತೆ ಕೂಡ. ಅದು ಸೌಂಡು ಒಂಥರ ಕ್ರಿಸ್ಪಿನೆಸ್ ನಿಮಗೆ ಈ ವಿಡಿಯೋದಲ್ಲಿ ತೋರ್ಸೋಣ ಅಂದರೆ ರಿಯಲಾಗಿ ಆಗಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮಕ್ಕಳು ಫೋನ್ಗಳು ನೋಡೋದು, ಟಿ ವಿ ನೋಡೋದು ಮಾಡ್ತಿರೋದ್ರಿಂದ ಅದು ಕಾಪಿ ರೇಟಿಂಗ್ ಬೀಳುತ್ತೆ, ಆ ರೀತಿ ಹಾಕಂಗಿಲ್ಲ. ಹಾಗಾಗಿ ನಾನು ಇಲ್ಲಿ ಸೌಂಡ್ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ಪ್ಲೇಟಿಗೆ ತೆಗಿಬೇಕಾದ್ರೇ ಒಂದು ಕ್ರಿಸ್ಪಿನೆಸ್ ಇರುತ್ತೆ. ಆ ಕ್ರಿಸ್ಪಿನೆಸ್ ನಿಮಗೆ ಹಾಕೋಣ ಅಂದರೆ ಅದು ಕಾಪಿ ರೇಟಿಂಗ್ ಬೀಳುತ್ತೆ ಅಂದ್ಬಿಟ್ಟು ಹಾಗೆ ಹೇಳ್ತಾಯಿದ್ದೀನಿ. ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡ್ಬೋದು. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ, ಒಳಗಡೆ ಎಲ್ಲ ಜ್ಯೂಸಿಯಾಗಿ ಸಖತ್ತಾಗಿ ಬೆಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇರೋ ಅಂಥ ಪೀಸಸ್ ಎಲ್ಲ ಇದೇ ರೀತಿ ಕಡ್ದು ಇಡಿ. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ನಾನು ಎಲ್ಲ ಪೀಸಸ್ಸು ಒಂದೇ ಸರಿ ಕರ್ದು ಇಟ್ಬಿಟ್ಟು ನಿಮಗೆ ತೋರಿಸ್ಲಿಕ್ಕಾಗಲ್ಲ. ಯಾಕೆ ಅಂದರೆ ನಮ್ಮ ಮಕ್ಕಳು ಅಲ್ಲಿ ಬಿಸಿದು ಮಾಡಿಕೊಡ್ತಿದ್ದಂಗೆ ಖಾಲಿ ಮಾಡ್ತಿರ್ತಾರೆ. ಹಾಗಾಗಿ ನಾನು ಒಂದು ದಿಬ್ಬೆ ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಇರೋದು. ನೋಡ್ಬೋದು ಒಂಚೂರು ಆಯಲ್ಲು ಇಟ್ಕೊಂಡಿಲ್ಲ. ಮತ್ತು ಒಳಗಡೆ ಎಲ್ಲ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ. ಹೇಗೆ ಬಂದಿದೆ ಅಂತ ತಿಳಿಸಿ. ನಿಮ್ಮ ಮಕ್ಕಳು ತಿನ್ನಂಗಿದ್ರೆ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿ, ತುಂಬ ಇಷ್ಟಪಡ್ತಾರೆ. ನಮ್ಮ ಮಕ್ಳಿಗೆ ಟೊಮೆಟೊ ಸಾಸ್ ಜೊತೆ ತಿನ್ನೋಕೆ ಇಷ್ಟ, ಹಾಗಾಗಿ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ. ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂತ ತಿಳಿಸಿ. ಲೈಕ್ ಮಾಡ್ದಲೆ ವಿಡಿಯೋ ನೋಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ